ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಟ್ಟಿದ ಟ್ರಾಫಿಕ್ ಬಿಸಿ. ಪೀಕ್ ಅವರ್ನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಬಿಸಿ ಯಾವ ರೀತಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲಂತೂ ಪೀಕ್ ಅವರ್ನಲ್ಲಿ ಅರ್ಧ ಗಂಟೆಯ ದಾರಿಯನ್ನ ತಲುಪೋಕೆ 1.5 ಗಂಟೆ ಬೇಕು. ಡೆಲಿವರಿ ವಾಹನಗಳೇ ಈ ಒಂದು ಟ್ರಾಫಿಕ್ ಜಾಮ್ಗೆ ಕಾರಣವಂತೆ. ಅತಿ ಹೆಚ್ಚು ಪೀಕ್ ಅವರ್ನಲ್ಲಿ 36,000 ಡೆಲಿವರಿ ವಾಹನಗಳ ಓಡಾಟ ಆಗ್ತಾ ಇದೆ. ಟ್ರಾಫಿಕ್ ಬಿಸಿ ತಟ್ಟಿದ ಬೆನ್ನಲ್ಲೇ ಪೊಲೀಸರೀಗ ಅಲರ್ಟ್ ಆಗಿದ್ದಾರೆ. ಕಾರಣ ಏನು ಈ ಒಂದು ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಜಾಮ್ ಆಗುವುದಕ್ಕೆ ಅಂತ ಕಾರಣವನ್ನ ಹುಡುಕಿದ್ದಾರೆ. ಕೆಆರ್ ಪುರಂ ಟು ಹೆಬ್ಬಲೂರು ರೂಟ್ನಲ್ಲಿ ಅತಿ ಹೆಚ್ಚು ಡೆಲಿವರಿ ಬಾಯ್ಸ್ಗಳಿದ್ದಾರೆ, ಸಂಚಾರ ಮಾಡ್ತಾರೆ. ಈ ಭಾಗದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಬಗ್ಗೆ ರಿಪೋರ್ಟ್ ಸಿಕ್ಕಿದೆ. ಪೀಕ್ ಅವರ್ನಲ್ಲಿ ಸುಮಾರು 2.5 ಲಕ್ಷ ವಾಹನಗಳ ಓಡಾಟ ಆಗ್ತಾ ಇದೆ. ಕೆಆರ್ ಪುರಂ ಟು ಹೆಬ್ಬಲೂರು ಮಾರ್ಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗೋದು ಬೆಂಗಳೂರಿನಲ್ಲಿ. ಬರೋಬ್ಬರಿ 2.5 ಲಕ್ಷ ವಾಹನಗಳ ಸಂಚಾರ ಇಲ್ಲಾಗುತ್ತೆ. ಅತಿ ಹೆಚ್ಚು ಸಂಚಾರ ದಟ್ಟಣೆ ಬಗ್ಗೆ ಪೊಲೀಸರಿಗೆ ರಿಪೋರ್ಟ್ ಸಿಕ್ಕಿದೆ. ಪೀಕ್ ಅವರ್ನಲ್ಲಿ 2.5 ಲಕ್ಷ ವಾಹನಗಳು ಓಡಾಟ ಮಾಡುತ್ತೆ. ಕಂಪನಿ ಮುಖ್ಯಸ್ಥರ ಜೊತೆಗೆ ಮುಂದಿನ ವಾರದಲ್ಲಿ ಮೀಟಿಂಗ್ಗೆ ಪೊಲೀಸ್ ಇಲಾಖೆ ತಯಾರಿಯನ್ನ ಮಾಡ್ತಾ ಇದೆ. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಮೀಟಿಂಗ್ನಲ್ಲಿ ತಿಳಿಸೋಕೆ ಅಧಿಕಾರಿಗಳು ಇಲ್ಲಿ ಪ್ರಯಾಣಿಕರಲ್ಲಿ ಮನವಿ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಸಾರಿಗೆ ಇಲಾಖೆಯ ಜೊತೆಯಲ್ಲೂ ಕೂಡ ಸಭೆ ನಡೆಸಲಿದ್ದಾರೆ ಪೊಲೀಸರು. ಅಧಿಕ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸೋಕೆ ಯಾವ್ಯಾವ ಕ್ರಮವನ್ನ ಕೈಗೊಳ್ಳಬಹುದು ಅಂತ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಕಂಪನಿ ಮುಖ್ಯಸ್ಥರ ಜೊತೆಗೆ ಮುಂದಿನ ವಾರದಲ್ಲಿ ಮೀಟಿಂಗ್ ಇರುತ್ತೆ. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಅಧಿಕಾರಿಗಳು ತಿಳಿಸಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಹೆಚ್ಚಾಗಿ ಡೆಲಿವರಿ ಬಾಯ್ಸ್ ಗಳಿಂದಲೇ ಈ ಒಂದು ಟ್ರಾಫಿಕ್ ಜಾಮ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಿದೆ ಅನ್ನುವಂತಹ ಅಂಕಿಅಂಶಗಳು ಹೊರಬಿದ್ದಿದೆ. ಅಂಕಿಅಂಶಗಳು ಯಾವ ರೀತಿ ಇದೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು ಅಂತ? ಧನುಶ್ರೀ, ಬೆಂಗಳೂರು ಅಂದರೆ ಸಾಕು ಮೊದಲು ನೆನಪಾಗುವಂಥದ್ದು ಟ್ರಾಫಿಕ್. ಅದರಲ್ಲೂ ಕೂಡ ಅಷ್ಟೇ ಪೀಕ್ ಅವರ್ನಲ್ಲಿ 1 ಕಿಲೋಮೀಟರ್ ಹೋಗ್ಬೇಕಂದ್ರೂ ಅರ್ಧ ಗಂಟೆ ನಾವು ಕಾಯುವಂತಹ ಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಈಗಾಗಲೇ ಒಂದಷ್ಟು ಅಂಕಿಅಂಶಗಳನ್ನು ಕೂಡ ಅಷ್ಟೇ ಬೆಂಗಳೂರಿನ ಸಂಚಾರಿ ಪೊಲೀಸರು ಕಲೆಕ್ಟ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಆರ್ ಪುರಂನಿಂದ ಹೆಬ್ಬಲೂರು ಜಂಕ್ಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸುಮಾರು 2.5 ಲಕ್ಷ ವೆಹಿಕಲ್ಗಳು ಆ ಒಂದು ರಸ್ತೆಯಲ್ಲಿ ಹೋಗ್ತವೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅದರಲ್ಲೂ ಕೂಡ ಪೀಕ್ ಅವರ್ನಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಅವರಾಗಿರ್ಬೋದು ಸುಮಾರು 36,000 ವೆಹಿಕಲ್ಗಳು, ಬೈಕ್ಗಳು ಓಡಾಡ್ತಿರುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ಸ್ವಿಗ್ಗಿ, ಝೊಮ್ಯಾಟೊ ಆ್ಯಪ್ಗಳ ಮುಖಾಂತರವಾಗಿ ಪೀಕ್ ಅವರ್ನಲ್ಲಿ ಎಷ್ಟು ವೆಹಿಕಲ್ಗಳು ಮೂವ್ಮೆಂಟ್ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದಂಥ ವೇಳೆಯಲ್ಲಿ 36,000 ವೆಹಿಕಲ್ಗಳು ಓಡಾಟ ಮಾಡ್ತಿರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ಪೀಕ್ ಅವರ್ನಲ್ಲಿ ಅದರಲ್ಲೂ ಕೂಡ ಅಷ್ಟೇ ಕೆಆರ್ ಪುರಂ ಭಾಗದಲ್ಲಿ ಹೆಬ್ಬಲೂರು ಜಂಕ್ಷನ್ವರೆಗೂ ಸುಮಾರು 2,500 ವೆಹಿಕಲ್ಗಳು ಓಡಾಟ ಅದರ ಬಗ್ಗೆ ಕೂಡ ಅಂಕಿಅಂಶಗಳನ್ನು ಈಗಾಗಲೇ ಸಂಚಾರಿ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಜೊತೆ ಕೂಡ ಅಷ್ಟೇ ಮುಂದಿನ ವಾರದಲ್ಲಿ ಸಭೆ ಮಾಡಲು ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದವರ ಜೊತೆಗೂ ಕೂಡ ಅಷ್ಟೇ ಸಭೆ ಮಾಡೋದಕ್ಕೆ ಒಂದು ರೀತಿಯಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಲ್ಲಿ ಸಾರಿಗೆ ಇಲಾಖೆಯ ಜೊತೆ ಚರ್ಚೆ ಏನಕ್ಕೆ ಅಂತಂದರೆ, ಆದಷ್ಟು ಸಾರಿಗೆ ವೆಹಿಕಲ್ಗಳನ್ನು ನೀವೆಲ್ಲರೂ ಕೂಡ ಅಷ್ಟೇ ಬಳಕೆಯನ್ನು ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈಗ ಪ್ರತಿಯೊಬ್ಬರು ಕೂಡ ಅಷ್ಟೇ ಯಾರೂ ಸಾರಿಗೆಯನ್ನು ಬಳಸ್ತಾ ಇಲ್ಲ, ಬದಲಾಗಿ ಓನ್ ವೆಹಿಕಲ್ಗಳನ್ನು ಪಡ್ಕೊಂಡು ಹೋಗಿದಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂಥ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಹೆಚ್ಚಾಗ್ತಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡೋದಕ್ಕೂ ಕೂಡ ಸರ್ಕಾರ ಈಗಾಗಲೇ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ಆದಷ್ಟು ಸಾರಿಗೆ ವ್ಯವಸ್ಥೆಯನ್ನು ಬಳಕೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಓನ್ ವೆಹಿಕಲ್ಗಳನ್ನು ತಗೊಂಡು ಹೋಗೋದ್ರಿಂದ ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನೀವು ಆದಷ್ಟು ರೀಚ್ ಆಗುವಂಥ ಸ್ಥಳಕ್ಕೆ ರೀಚ್ ಆಗೋ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಏನು ಅಂತಂದರೆ, ಝೊಮ್ಯಾಟೊ ಮತ್ತು ಸ್ವಿಗ್ಗಿಯ ಒಂದಷ್ಟು ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಪೀಕ್ ಅವರ್ನಲ್ಲಿ ಬೆಳಿಗ್ಗೆ 7 ರಿಂದ 10 ಗಂಟೆ ಮತ್ತು ಸಂಜೆ 4 ರಿಂದ 6-7 ಗಂಟೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯ ವಾಹನಗಳು ಚಲಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ 36,000 ಸ್ವಿಗ್ಗಿ, ಝೊಮ್ಯಾಟೊ ಆ್ಯಪ್ಗಳಿಂದ ಡೆಲಿವರಿ ಬಾಯ್ಸ್ಗಳಿಂದ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ವರದಿ ಕೂಡ ಸಿಕ್ಕಿದೆ. ಅಂದ ಹಾಗೆ ಈ ಪೀಕ್ ಟೈಮಲ್ಲಿ ಗಮನಿಸ್ತಾ ಹೋಗ್ಬೋದು, ಬೆಳಗಿನ ಜಾವ ಕೆಲವರಿಗೆ ಬ್ರೇಕ್ಫಾಸ್ಟ್ ಬೇಕಾಗುತ್ತೆ, ಡೆಲಿವರಿ ಅನ್ನುವಂಥದ್ದು ಫಾಸ್ಟ್ ಆಗಿ ಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈ ಕಂಪನಿಗಳಿಗೆ ಯಾವೆಲ್ಲ ರೂಲ್ಸ್ಗಳನ್ನು ತರುವಂತಹ ಚಾನ್ಸಸ್ ಇರಬಹುದು ಅಂತ? ಧನುಶ್ರೀ, ಸದ್ಯಕ್ಕೆ ಆ ಒಂದು ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಾವು ಮುಂದಿನ ದಿನದಲ್ಲಿ ತರಬೇಕು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಂಚಾರಿ ಪೊಲೀಸರಿಗಾಗಲೇ ಒಂದು ರೀತಿಯಂತ ಮೀಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಇದರಲ್ಲೂ ಕೂಡ ಪ್ರಮುಖವಾಗಿ ಈ ಸ್ವಿಗ್ಗಿ, ಝೊಮ್ಯಾಟೊ ಅನ್ನುವಂಥದ್ದು ಏನಿದೆ ಇದನ್ನು ಪೀಕ್ ಅವರ್ನಲ್ಲಿ ಆದಷ್ಟು ಅವಾಯ್ಡ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದು ರೀತಿಯಾದಂತಹ ಚರ್ಚೆಯನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಯಾಕಂದರೆ
ಅರ್ಲಿ ಮಾರ್ನಿಂಗ್ ಅಂದ್ರೆ ಸುಮಾರು 8ರಿಂದ ಸುಮಾರು 10-10:30 ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಒಂದು ಸ್ವಿಗ್ಗಿ ಝೊಮ್ಯಾಟೋಗಳನ್ನ ಅಧಿಕ ಸಂಖ್ಯೆಯಲ್ಲಿ ಬಳಕೆ ಮಾಡುವಂಥದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ 36,000 ವೆಹಿಕಲ್ಗಳು ಏಕಾಏಕಿ ಆ ಒಂದು ಪೀಕ್ ಅವರ್ನಲ್ಲಿ ಹೊರಗಡೆ ಬಂದಂತಹ ವೇಳೆಯಲ್ಲಿ ಆಲ್ಮೋಸ್ಟ್ ಟ್ರಾಫಿಕ್ನ ಸಮಸ್ಯೆ ಉಂಟಾಗುತ್ತೆ. ಅದರಲ್ಲೂ ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ಕಲೆಕ್ಟ್ ಮಾಡಿರುವಂಥ ಅಂಕಿಅಂಶಗಳಲ್ಲಿ ಈ ಕೇರ್ಪುರ ಮತ್ತು ಇಬ್ಲೂರು ಭಾಗದಲ್ಲಿ 2.5 ಲಕ್ಷ ವೆಹಿಕಲ್ಗಳು ಆ ಒಂದು ಆನ್ ಟೈಮ್ನಲ್ಲಿ ರೋಡ್ನಲ್ಲಿ ಇರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ 2.5 ಲಕ್ಷ ವೆಹಿಕಲ್ನ ಜೊತೆಗೆ ಈ 36,000 ಸ್ವಿಗ್ಗಿ ಮತ್ತು ಝೊಮ್ಯಾಟೊ ವೆಹಿಕಲ್ಗಳು ಕೂಡ ಹೋದಂತಹ ವೇಳೆಯಲ್ಲಿ ದೊಡ್ಡ ಮಟ್ಟದ ಟ್ರಾಫಿಕ್ನ ಜಾಮ್ ಉಂಟಾಗುತ್ತೆ. ಇದರಿಂದ ಗಂಟೆಗಟ್ಟಲೆ ಕಾಯುವಂಥ ಸ್ಥಿತಿ ಕೂಡ ಅಷ್ಟೇ ಎಲ್ಲೊಂದು ರೀತಿ ಸವಾರಿಗೆ ಎದುರಾಗಿರುವಂಥದ್ದು. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದ್ರೆ ಒಂದು ರೀತಿ ಅಂತ ಒಂದು ಮೀಟಿಂಗ್ ಅನ್ನುವಂಥದ್ದು ಅವಶ್ಯಕತೆ ಇದೆ. ಸಾರಿಗೆ ಇಲಾಖೆ ಜೊತೆ ಕೂಡ ಮೀಟಿಂಗ್ ಅವಶ್ಯಕತೆ, ಜೊತೆಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಕಂಪನಿಗಳ ಜೊತೆ ಕೂಡ ಈಗಾಗಲೇ ಮೀಟಿಂಗ್ ಮಾಡೋದಕ್ಕೆ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕ ಈ ಒಂದು ಸಂಚಾರಿ ಪೊಲೀಸರು ಸರ್ಕಾರದೊಂದಿಗೆ ಒಂದು ಚರ್ಚೆಯನ್ನ ಮಾಡಿದ್ದಾದಂತಹ ಬಳಿಕ ಮುಂದಿನ ವಾರದಂದು ಈ ಒಂದು ಸಾರಿಗೆ ಇಲಾಖೆ ಮತ್ತು ಝೊಮ್ಯಾಟೊ ಸ್ವಿಗ್ಗಿ ಕಂಪನಿಯ ಮಾಲೀಕರ ಜೊತೆ ಕೂಡ ಅಷ್ಟೇ ಚರ್ಚೆ ಮಾಡಿ ಈ ಒಂದು ಟ್ರಾಫಿಕ್ನ ಸಮಸ್ಯೆ ಅನ್ನುವಂಥದ್ದು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಈಗಾಗಲೇ ಒಂದು ರೀತಿಯಂತ ನಿರ್ಧಾರವನ್ನ ಮಾಡಿರುವಂತಹದ್ದು. ಧನುಶ್ರೀ, ಮಂಜುನಾಥ್, ಹಾಗೇನೆ ಪ್ರಯಾಣಿಕರ ವಿಚಾರಕ್ಕೂ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಮನೆಯಲ್ಲಿ 2 ಎಂಪ್ಲಾಯೀಸ್ ಇದ್ದಾರೆ ಅಂತಂದ್ರೆ ಇಬ್ಬರಲ್ಲೂ ಕೂಡ ಕಾರ್ ಇರುತ್ತೆ, ಇಬ್ಬರೂ ಕೂಡ ಕಾರ್ ಇಟ್ಕೊಂಡು ಕಂಪನಿ ಕಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪ್ರಯಾಣಿಕರಿಂದಲೂ ಕೂಡ ಟ್ರಾಫಿಕ್ ಜಾಮ್ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗ್ತಾ ಇದೆ. ಪ್ರಯಾಣಿಕರಿಗೆ ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಅವ್ರ ಬಳಿ ಏನಾದರೂ ಮನವಿ ಮಾಡುವಂತಹ ಚಾನ್ಸಸ್ ಇದೆಯಾ ಸಾರಿಗೆ ಇಲಾಖೆಯವರು? ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ನೀವು ವೆಹಿಕಲ್ ಅಲ್ಲಿ ಹೋಗಬೇಡಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬದಲಾಗಿ ಸಂಚಾರಿ ಪೊಲೀಸರು ಒಂದು ಮನವಿಯನ್ನ ಮಾಡ್ಕೊಳ್ಳೋಣ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದೊಂದು ಮನೆಯಲ್ಲಿ 2-3 ಕಾರುಗಳಿರುತ್ತೆ, 5ರಿಂದ 6 ಬೈಕ್ಗಳಿರುತ್ತೆ. ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಅಷ್ಟೇ ಇವರು ಪೀಕ್ ಅವರ್ನಲ್ಲಿ ಕಾರ್ಗಳನ್ನು ತೆಗೆದಂತಹ ವೇಳೆಯಲ್ಲಿ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಉದ್ಭವ ಆಗುತ್ತೆ. ಈ ಕಾರಣಕ್ಕೋಸ್ಕರ ಸಾರಿಗೆ ಇಲಾಖೆ ಜೊತೆ ಒಂದು ಚರ್ಚೆಯನ್ನು ಮಾಡಬೇಕಾಗಿರುವಂಥ ಅನಿವಾರ್ಯತೆ ಏನು ಅಂತಂದ್ರೆ ಆದಷ್ಟು ಜನರನ್ನ ಮನವಿ ಮಾಡೋಣ. ಅದರಲ್ಲೂ ಕೂಡ ಬೆಂಗಳೂರು ಭಾಗದಲ್ಲಿರುವಂತಹ ಜನರನ್ನ ಒಂದು ಮನವಿ ಏನು ಅಂತಂದ್ರೆ ನೀವು ಸಾರಿಗೆ ವ್ಯವಸ್ಥೆಯನ್ನ ಬಳಕೆಯನ್ನ ಮಾಡಿ. ಯಾಕಂದ್ರೆ ಒಂದು ಬಸ್ ಹತ್ತಿದ್ರೆ ಆಲ್ಮೋಸ್ಟ್ ಒಂದು 60ರಿಂದ 65 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಆದ್ರೆ ಅದೇ 60 ವೆಹಿಕಲ್ಗಳೇನಾದ್ರೂ ರೋಡ್ಗೆ ಬಂದಂತ ವೇಳೆಯಲ್ಲಿ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಉದ್ಭವ ಆಗುತ್ತೆ. ಈ ಕಾರಣಕ್ಕೋಸ್ಕರ ಜನರಲ್ಲಿ ಒಂದು ಮನವಿ ಮಾಡುವಂತ ಒಂದು ನಿರ್ಧಾರವನ್ನು ಸಂಚಾರಿ ಪೊಲೀಸರು ಕೈಗೊಂಡಿರುವಂತದ್ದು. ಯಾಕಂದ್ರೆ ಪೀಕ್ ಅವರ್ಸ್ ಅಂದ್ರೆ ಮಾರ್ನಿಂಗ್ 8ರಿಂದ 10 ಗಂಟೆ, ಸಂಜೆ ಒಂದು 4ರಿಂದ 7 ಗಂಟೆ ಟೈಮ್ನಲ್ಲಿ ಅತಿ ಹೆಚ್ಚಿನ ಟ್ರಾಫಿಕ್ ಆಗ್ತಿರುವಂತ ಕಾರಣಕ್ಕೋಸ್ಕರ ಆ ಒಂದು ಪರ್ಟಿಕ್ಯುಲರ್ ಆದಂತ ಟ್ರಾಫಿಕ್ ಜಾಮ್ ಆಗುವಂತ ಒಂದು ರೋಡ್ಗಳೇನಿದೆ ಆ ಒಂದು ರೋಡ್ಗಳ ಅತಿ ಹೆಚ್ಚಿನ ಸಾರಿಗೆ ವ್ಯವಸ್ಥೆಯನ್ನು ಬಿಡುವಂತ ಒಂದು ಚರ್ಚೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪೊಲೀಸರು ಈಗಾಗಲೇ ಐಡೆಂಟಿಫೈ ಮಾಡ್ದಂಗೆ ಕೇರ್ಪುರಂ ಇಂದ ಇಬ್ಲೂರು ಜಂಕ್ಷನ್ಗೆ ಪೀಕ್ ಅವರ್ನಲ್ಲಿ 2.5 ಲಕ್ಷ ವೆಹಿಕಲ್ಗಳು ಓಡಾಟ ಮಾಡ್ತವೆ ಅಂತಂದ್ರೆ ಆ ಒಂದು ಭಾಗದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಜಾಸ್ತಿ ಮಾಡುವಂಥದ್ದು. ಈಗಾಗಲೇ ಒಂದು 10-15 ಬಸ್ಗಳಲ್ಲಿ ಮೂವ್ ಆಗ್ತಾ ಇದ್ರೆ ಒಂದು 30 ಬಸ್ಗಳನ್ನು ಬಿಟ್ಟರೆ ಆಲ್ಮೋಸ್ಟ್ ಜನರು ಸಾರಿಗೆ ವ್ಯವಸ್ಥೆಯನ್ನು ಅತಿ ಹೆಚ್ಚಾಗಿ ಅವಲಂಬನೆ ಮಾಡ್ತಾರೆ. ಆ ಒಂದು ಟೈಮ್ನಲ್ಲಿ ಟ್ರಾಫಿಕ್ ಅನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದು ಸಂಚಾರಿ ಪೊಲೀಸರ ಒಂದು ಪ್ಲಾನು. ಈ ಒಂದು ಕಾರಣಕ್ಕೋಸ್ಕರನೇ ಆ ಸಾರಿಗೆ ಇಲಾಖೆಯ ಜೊತೆ ಚರ್ಚೆಯನ್ನು ಮಾಡೋಕ್ಕೆ ನಿರ್ಧಾರ ಮಾಡಿದರೆ ಬೆಂಗಳೂರಿನ ಯಾವ ಭಾಗದಲ್ಲಿ ಟ್ರಾಫಿಕ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಪೀಕ್ ಅವರ್ನಲ್ಲಿ ಯಾವ ಒಂದು ಪ್ರಾಂತ್ಯದಲ್ಲಿ ಅತಿ ಹೆಚ್ಚಿನ ಟ್ರಾಫಿಕ್ ಆಗ್ತಿದೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬಸ್ಗಳನ್ನು ಜಾಸ್ತಿ ಮಟ್ಟದಲ್ಲಿ ಬಿಡುವಂಥದ್ದು, ಜೊತೆಗೆ ಸಾರ್ವಜನಿಕರ ಮನವಿ ಮಾಡುವಂಥದ್ದು, ಆದಷ್ಟು ಓನ್ ವೆಹಿಕಲ್ಗಳನ್ನು ಬಳಕೆ ಮಾಡುವಂಥ ಬದಲು ಸಾರಿಗೆ ವ್ಯವಸ್ಥೆಯನ್ನು ಬಳಕೆಯನ್ನು ಮಾಡಿ ಅನ್ನುವಂಥ ಒಂದು ಮನವಿ ಮಾಡೋದಕ್ಕೆ ಸದ್ಯಕ್ಕೆ ನಿರ್ಧಾರವನ್ನು ಮಾಡಿದರೆ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಮುಂದಿನ ವಾರದಲ್ಲಿ ಸಾರಿಗೆ ಇಲಾಖೆಯ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಯಾವ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ ಅಂತದನ್ನ ಐಡೆಂಟಿಫೈ ಮಾಡಿಕೊಂಡು ಆ ಒಂದು ಭಾಗಕ್ಕೆ ಅತಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನು ಮಾಡುವಂತ ಒಂದು ಮನವಿ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಇದಕ್ಕೆ ಸಾರಿಗೆ ಇಲಾಖೆ ಏನಾದರೂ ಒಪ್ಪಿಗೆಯನ್ನು ಸೂಚಿಸುವಂತಂದ್ರೆ ಇಮಿಡಿಯೇಟ್ ಆಗಿ ಸಾರ್ವಜನಿಕವಾಗಿ ಸರ್ಕಾರ ಕೂಡ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತೆ. ಇಂತಿಂಥ ಭಾಗದಲ್ಲಿ ಟ್ರಾಫಿಕ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಪೀಕ್ ಅವರ್ನಲ್ಲಿ ಹೆಚ್ಚಾಗ್ತಾ ಇದೆ, ಆ ಕಾರಣಕ್ಕೋಸ್ಕರ ನಾವು ಆ ಒಂದು ರೂಟ್ಗಳಲ್ಲಿ ಅತಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಓನ್ ವೆಹಿಕಲ್ ಬಳಕೆ ಮಾಡುವಂಥ ಬದಲು ಸಾರಿಗೆ ವ್ಯವಸ್ಥೆಯನ್ನು ಬಳಕೆ ಮಾಡ್ಕೊಂಡು ನೀವು ಆರಾಮಾಗಿ ಆಫೀಸ್ಗಳಿಗೆ ಹೋಗಿ ಟ್ರಾಫಿಕ್ನ ಸಮಸ್ಯೆ ಕೂಡ ಅಷ್ಟೇ ಕಡಿಮೆ ಮಾಡಬಹುದು ಅನ್ನೋಂಥ ಒಂದು ಪ್ಲಾನಿಂಗ್ ಕೂಡ ಈಗಾಗಲೇ ಸರ್ಕಾರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದು ಬಹುತೇಕ ಮುಂದಿನ ವಾರ ಇದಕ್ಕೊಂದು ಇತಿಶ್ರೀ ಆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.